ನಾನು ಈ ದಿನ ಈ ಡಿಸೈನ್ ಮಾಡಬೇಕಂತ ಮಾಡಿ ನಿಮಗೆ ತೋರಿಸ್ಬೇಕಂತ ಇದ್ದೀನಿ. ಇದೆಲ್ಲ ಮಾಡಿದ್ದೀನಿ. ಲಾಸ್ಟ್ ಲೈನಲ್ಲಿ ಮಧ್ಯದಲ್ಲಿ ತಗೊಂಡು ದಾರಾನ ಸಿಂಗಲ್ ಸ್ಟಿಚ್ ಮಾಡಿ 3 ಬೀಡ್ ಹಾಕಿ 3 ಬೀಡ್ ಒಳಗೆ ನಾನು ಪೆಟಲ್ ಮಾಡಿದ್ದೀನಿ. ಈ 3 ಬೀಡು ನಾಟ್ ಮಾಡಿ 2 ಚೈನ್ ಹಾಕಿ ಫಸ್ಟ್ ಬೀಡು ನಾಟ್ ಮಾಡಬೇಕು. ನೆಕ್ಸ್ಟು 3 ಚೈನ್ ಹಾಕಿ 3 ತ್ರಿಬಲ್ ಕ್ರೋಶೆ ಮಾಡಬೇಕು. ತ್ರಿಬಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕಿ ಇಲ್ಲಿ ಪೆಟಲ್ನ ಕ್ಲೋಸ್ ಮಾಡಬೇಕು, ಸಿಂಗಲ್ ಸ್ಟಿಚ್ ಹಾಕಬೇಕು. ನಂತರ ಇಲ್ಲಿ 2 ಚೈನ್ ಹಾಕಿದ್ದೀನಿ ನೋಡಿ. 2 ಚೈನ್ ಹಾಕಿ 2ನೇ ಬೀಡ್ ಹತ್ರ ನೋಡಿರಿ, ಇಲ್ಲಿ ಸಿಂಗಲ್ ಸ್ಟಿಚ್ ಹಾಕಿ 4 ಚೈನ್ ಹಾಕ್ಕೊಂಡೋದು. 4 ಚೈನ್ ಹಾಕಿದ ಮೇಲೆ 1 ಬೀಡ್ ಹಾಕಿ ನಾನು ಇಲ್ಲಿ ಸಿಂಗಲ್ ಸ್ಟಿಚ್ ಹಾಕಿದ್ದೀನಿ. ಮುಂದೆ ಪುನಃ 4 ಚೈನ್ ಹಾಕಿದ್ದೀನಿ. ಈಗ ಬೀಡ್ ಹೇಗೆ ತೊಗೊಳ್ಬೇಕು ಅನ್ನೋದು ನಿಮ್ಗೆ ತೋರಿಸ್ತೇನೆ ನೋಡಿರಿ. 3 ಬೀಡ್ ತೊಗೊಂಡಿದ್ದೀನಿ. ಇದನ್ನು ಸಿಂಗಲ್ ಸ್ಟಿಚ್ ಮಾಡಿಬಿಟ್ಟು ಒಂದು 2 ಚೈನ್ ಹಾಕಿ ಇದು ಫಸ್ಟ್ ಬೀಡ್ ಹಾಕಿದ್ಮೇಲೆ ಇಲ್ಲಿ ಸಿಂಗಲ್ ಸ್ಟಿಚ್ ಹಾಕ್ತೇನೆ ನೋಡಿರಿ. ಸಿಂಗಲ್ ಸ್ಟಿಚ್ ಹಾಕಿದ ಮೇಲೆ 3 ಚೈನು 1 2 3 3 ಚೈನ್ ಆದಮೇಲೆ ತ್ರಿಬಲ್ ಕ್ರೋಶೆ ಹಾಕೋದು. 3 ತ್ರಿಬಲ್ ಕ್ರೋಶೆ ಇಲ್ಲಿ ಹಾಕೋದು. ತ್ರಿಬಲ್ ಕ್ರೋಶೆ ಆಯಿತು. ಇದನ್ನು ಕ್ಲೋಸ್ ಮಾಡ್ತಾಯಿದ್ದೇನೆ. 3 ಚೈನ್ ಹಾಕಿ ಇಲ್ಲಿ ಸಿಂಗಲ್ ಸ್ಟಿಚ್ ಹಾಕೋದು. ಇಲ್ಲಿ ಈಗ ನೋಡಿ ಪೆಟಲ್ ರೆಡಿ ಆಯ್ತು ನೋಡಿರಿ. ನೆಕ್ಸ್ಟು 2 ಚೈನ್ ಹಾಕಿದ ಮೇಲೆ ಈ 2ನೇ ಬೀಡ್ ಇದೆಯಲ್ಲ, ಅದಾದ ನಂತರ ಇಲ್ಲಿ ಸಿಂಗಲ್ ಸ್ಟಿಚ್ ಹಾಕೋದು. ನೆಕ್ಸ್ಟು 4 ಚೈನ್ 1 2 3 4 ಚೈನ್ ಆದಮೇಲೆ 1 ಬೀಡ್ ತಗೊಳ್ಳಿ. ಈ ಬೀಡನ್ನ ಈ ಚೈನ್ ಹತ್ರ ನಿಲ್ಲಿಸ್ಕೊಳ್ಳಿ. ನೆಕ್ಸ್ಟು ಈ ಚೈನ್ ಮಧ್ಯದ ಚೈನಲ್ಲಿ ನಾಟ್ ಮಾಡಿ ಸಿಂಗಲ್ ಸ್ಟಿಚ್. ಹೀಗೆ
ಈ ರೀತಿ. ಸೇಮ್ ಇದೇ ರೀತಿ 8ವರೆಗೂ ಹೀಗೆ ಹಾಕ್ಕೊಂಡು ಹೋಗಬೇಕು.